ತಡರಾತ್ರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದರ ಮೂಲಕ ಆಪರೇಷನ್ ಸಿಂಧೂರ್ ಆರಂಭವಾಗಿದ್ದು, ನಮ್ಮ ಭಾರತೀಯ ಸೈನಿಕರ ಆರೋಗ್ಯವಾಗಿ ಇರಲಿ, ಕ್ಷೇಮವಾಗಿ ಇದ್ದು ಯುದ್ಧ ಗೆದ್ದು ಬರಲಿ ಎಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಂದ ಶ್ರೀ ಸಾಯಿ ಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹುಬ್ಬಳ್ಳಿಯ ಶ್ರೀ ಸಾಯಿ ಮಂದಿರದಲ್ಲಿ ಯುವಕರಿಂದ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ದೇಶಾಭಿಮಾನಿಗಳು, ನಮ್ಮವರ ಸಿಂಧೂರ ಅಳಿಸಿದ ಪಾಪಿಗಳ ಜೀವ ಕಸಿದಿದ್ದು ಖುಷಿ ತಂದಿದೆ ಎಂದು ಯುವಕರು ಭಾರತ ಮಾತಾ ಕಿ ಜೈ ಎಂದು ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದರು. ಮೊನ್ನೆ ನಡೆದಂಥ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಉಗ್ರರು ಮತ್ತು ಪಾಕಿಸ್ತಾನದ ಸೈನಿಕರು ನಾವೇನೋ ಗೆದ್ದು ಬಿಟ್ಟಿದ್ದೇವೆ, ನಾವು ಇಂಡಿಯನ್ ವಿರುದ್ಧ ಏನೋ ಒಂದು ಸಾಧಿಸಿಬಿಟ್ಟಿದ್ದೇವೆ ಅಂತ ಏನೋ ಒಂದು ಅವರು ಅಹಂ ಇತ್ತಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ನಮ್ಮ ಸೈನಿಕರು ಇವತ್ತು ಅವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ತಾಳಗಳನ್ನು ಮಟ್ಟ ಹಾಕೋ ಮುಖಾಂತರ ನಮ್ಮ ದೇಶದ ಹೆಮ್ಮೆಯನ್ನು ಇನ್ನೂ ಕಾಪಾಡಿದ್ದಾರೆ. ಮತ್ತು ನಮ್ಮ ನಾಡಿನಲ್ಲಿ ಮತ್ತು ನಮ್ಮ ಹೆಣ್ಮಕ್ಕಳ ಸಿಂಧೂರನ್ನು ಏನು ತೆಗೆದುಹಾಕಿದ್ದರೋ, ಇವತ್ತು ಆ ಸಿಂಧೂರಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಯೋಧರು ಬೆಲೆಯನ್ನು ಕೊಟ್ಟು ಇವತ್ತು ನಮ್ಮ ಹೆಣ್ಮಕ್ಕಳು ದೇಶದ ಒಂದೆಲ್ಲ ಹೆಣ್ಮಕ್ಕಳು ಸುರಕ್ಷಿತವಾಗಿ ಬದುಕುವಂಥ ಶಕ್ತಿಯನ್ನು ತುಂಬ ಮೂಲಕ ಪಾಕಿಸ್ತಾನವನ್ನು ಭೂಪಟದಿಂದ ತೆಗೆದುಹಾಕಬೇಕಂತ ನಾನು ಪ್ರಧಾನಮಂತ್ರಿಗಳು ಮತ್ತು ಸೈನಿಕರಿಗೆ ನಾನು ಕ್ರಾಂತಿವೀರ ಸಂಗೊಳ್ಳಿ ಅಭಿಮಾನಿಗಳಿಂದ ಅವ್ರು ಕೇಳ್ಕೊಳ್ತೇನೆ. ಇವತ್ತು ಏನು ಪಾಕಿಸ್ತಾನ ವಿರುದ್ಧ ಏನು ಅವರು ಮನೆ ಹೊಕ್ಕಿ ಹೊಡೆದು ಏನು ಅವರೆಲ್ಲ ಧ್ವಂಸ ಮಾಡಿದ್ದಕ್ಕಾಗಿ ಅವರು ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ. ನಮ್ಮ ಸೈನಿಕರಿಗೆ ಯಾವುದೂ ಕೂಡ ತೊಂದರೆ ಆಗಲಾರ್ದಂಗೆ ವಾಪಸ್ ಬರಬೇಕಂತ ನಾನು ಸಾಹೇಬರಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇವೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.